ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಸುದೇನ ಪ್ರಿಯಸ್ ಕನ್ನಡ ಲಾಗ್ಗೆ ಸ್ವಾಗತ. ನಾನು ಕೋಮಲ. ಫ್ರೆಂಡ್ಸ್, ಇದು ಲಾಸ್ಟ್ ವಿಡಿಯೋಸ್ ಕಂಟಿನ್ಯೂಷನ್ ವಿಡಿಯೋ. ಸೊ ಕಡಿಮೆ ಖರ್ಚಿನಲ್ಲಿ ಒಂದು ಲಕ್ಸುರಿಯಸ್ ಲುಕ್ಕನ್ನು ಕೊಡೋದಕ್ಕೆ ನಾನು ಏನೆಲ್ಲ ಮಾಡಿಸ್ದೆ ಅಂತ ಹೇಳಿ ತೋರಿಸ್ತಾ ಇದ್ದೆ. ಅದರ ಫೈನಲ್ ಲುಕ್ಕನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇದು ಬಂದು ನಮ್ಮನೆ ಡೈನಿಂಗ್ ಟೇಬಲ್, ಅಂದರೆ ಮುಂಚೆ ಇದ್ದಿದ್ದಂಥ ಡೈನಿಂಗ್ ಟೇಬಲ್. ಸೊ ಇದಕ್ಕೆ ನಾನು ಒಂದು ಸ್ಮಾಲ್ ಚೇಂಜಸನ್ನು ಮಾಡಿದಾಗ ಅದರ ಲುಕ್ಕು ನಿಜವಾಗ್ಲೂ ಅಮೇಝಿಂಗ್ ಆಗಿತ್ತು. ಸೊ ಎಷ್ಟು ಚೆನ್ನಾಗಿ ಒಂದು ಒಳ್ಳೆ ಲುಕ್ ಬಂತು, ಎಷ್ಟು ಚೆನ್ನಾಗಿ ಲಕ್ಸುರಿಯಸ್ ಆಗಿ ಕಾಣಿಸ್ತಾ ಇತ್ತು ಅನ್ನೋದನ್ನು ನಾನಿಲ್ಲಿ ತೋರಿಸ್ತೀನಿ. ನಮ್ಮ ಡೈನಿಂಗ್ ಟೇಬಲ್ಲು ಮುಂಚೆ ಈ ಥರ ವುಡನ್ ಶೀಟಲ್ಲಿ ಇತ್ತು. ಸೊ ನೆಕ್ಸ್ಟ್ ನಾನು ಅದಕ್ಕೆ ಏನು ಮಾಡಿದೆ ಅಂದರೆ ಒಂದು ವೈಟ್ ಫಾರ್ಮಿಕಾನ ಹಾಕಿಸ್ದೆ. ಸೊ ಅವಾಗ ಏನು ಚೇಂಜಸ್ ಆಯಿತು ಅಂತ ನೀವೇ ನೋಡಿ. ಸೊ ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡೋದನ್ನು ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ನಮ್ಮನೆ ಡೈನಿಂಗ್ ಟೇಬಲ್ಲು ಮತ್ತು ನಮ್ಮನೆ ಟೈಲ್ಸಿಗೆ ಮ್ಯಾಚ್ ಆಗೋ ರೀತಿಯಲ್ಲಿ ನಾನು ಎರಡನ್ನೂ ಕಾಂಬಿನೇಷನ್ ತೊಗೊಂಡಿದ್ದೀನಿ. ನಮ್ಮನೆ ಟೈಲ್ಸ್ ಬಂದು ಮಾರ್ಬಲ್ ಫಿನಿಷಿಂಗು. ಸೊ ಹಾಗಾಗಿ ನಾನು ಫಾರ್ಮಿಕಾ ಕೂಡ ಮಾರ್ಬಲ್ ಫಿನಿಷಿಂಗ್ ಇರೋದನ್ನೇ ಚೂಸ್ ಮಾಡಿದೆ, ಕಾಂಬಿನೇಷನ್ ಅದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ಡೈನಿಂಗ್ ಟೇಬಲ್ ಫಾರ್ಮಿಕಾ ಈ ಥರ ಇದೆ. ಸೊ ಸೂಪರಾಗಿ ಕಾಣಿಸ್ತಾ ಇದೆ. ನೀವೇ ನೋಡ್ತಾ ಇರ್ಬೋದು, ಮುಂಚೆ ಇದ್ದಂಥ ಡೈನಿಂಗ್ ಟೇಬಲ್ಗೂ ಇದಕ್ಕೂ ವ್ಯತ್ಯಾಸ ನಿಮಗೆ ಗೊತ್ತಾಗ್ತಿದೆ ಅಂತ ಅಂದ್ಕೊತೀನಿ. ಹಾಗೆ ನಾನು ಆ ಫಾರ್ಮಿಕಾ ಮೇಲೆ 12mm ಗ್ಲಾಸನ್ನು ಕಟ್ ಮಾಡಿಸಿ ಡೈನಿಂಗ್ ಟೇಬಲ್ ಮೇಲೆ ನಾನು ಅದನ್ನು ಕೂಡ ಹಾಕ್ಸಿದ್ದೆ. ಸೊ ಹಾಗಾಗ್ಬಿಟ್ಟು ಇದಂತೂ ಇನ್ನೂ ಒಳ್ಳೆ ಲುಕ್ಕನ್ನು ಗ್ಲಾಸನ್ನು ಹಾಕ್ಸಿದ್ಮೇಲೆ ಕೊಡ್ತಾಯಿತ್ತು. ಸೊ ಡೈನಿಂಗ್ ಟೇಬಲ್ ನೋಡ್ಬೋದು ನೀವು, ಮುಂಚೆ ಯಾವ ರೀತಿ ಇತ್ತು ಡೈನಿಂಗ್ ಟೇಬಲ್, ಇವಾಗ ಯಾವ ರೀತಿಯಾಗಿ ಲಕ್ಸುರಿ ಲುಕ್ಕನ್ನು ಕೊಡ್ತಾ ಇದೆ ಅನ್ನೋದನ್ನು ನೀವು ಗಮನಿಸಿದ್ರೆ ಅರ್ಥ ಆಗುತ್ತೆ. ಸೊ ಹೀಗೆ ಒಂದು ಸ್ಮಾಲ್ ಚೇಂಜಸನ್ನು ಮಾಡೋದ್ರಿಂದ ಕೂಡ ನಮ್ಮನೆಯಲ್ಲಿ ಇರೋವಂಥ ಐಟಮ್ಸ್ಗಳಲ್ಲಿ ಒಂದು ಲಕ್ಸುರಿ ಲುಕ್ಕನ್ನು ಕೊಡ್ಬೋದು. ಸೊ ನಾವು ಚೂಸ್ ಮಾಡಬೇಕಾದ್ರೂ ಅಷ್ಟೇ, ಯಾವುದೇ ವಸ್ತುನ ಚೂಸ್ ಮಾಡಬೇಕಾದ್ರೆ ಗಮನ ಇಟ್ಟು ಸ್ವಲ್ಪ ನಾವು ಮುತುವರ್ಜಿ ವಹಿಸಿ ಕೇರ್ಫುಲ್ಲಾಗಿ ಚೂಸ್ ಮಾಡೋದ್ರಿಂದ ಕಡಿಮೆ ಅಮೌಂಟಲ್ಲಿ ಕೂಡ ನಮ್ಮ ಮನೆಯಲ್ಲಿ ಇರೋಂಥ ವಸ್ತುಗಳು ಹಾಗೆ ನಮ್ಮನೆ ಸುಂದರವಾಗಿ ಕಾಣೋ ರೀತಿಯಲ್ಲಿ ಮಾಡ್ಬೋದು. ಹಾಗೆ ನಮ್ಮ ಡೈನಿಂಗ್ ಟೇಬಲ್ ಬಂದು ವಿಂಡೋ ಹತ್ರ ಇರೋದ್ರಿಂದ ಅದ್ರ ಬೆಳಕು ತುಂಬ ರಿಫ್ಲೆಕ್ಟ್ ಆಗ್ತಾಯಿತ್ತು. ಆ ಗ್ಲಾಸ್ ಇರೋದ್ರಿಂದನೂ ಅದಕ್ಕೂ ವೀಡಿಯೋ ಮಾಡೋದಕ್ಕೆ ಕಷ್ಟ ಆಗ್ತಾಯಿತ್ತು. ಅದಕ್ಕೆ ಸ್ಕ್ರೀನ್ನ ಕ್ಲೋಸ್ ಮಾಡಿಬಿಟ್ಟಿದ್ದೀನಿ ನಾನು. ಹಾಗೆ ಈ ಡೈನಿಂಗ್ ಟೇಬಲನ್ನು ಅರೇಂಜ್ ಮಾಡೋದಕ್ಕೆ ನಾನು ಗೋಲ್ಡ್ ಕಲರ್ ಮ್ಯಾಟನ್ನು ಬಳಸ್ತಾ ಇದ್ದೀನಿ. ಸೊ ವೈಟ್ ಮೇಲೆ ಗೋಲ್ಡ್ ಕಲರ್ ಮ್ಯಾಟನ್ನು ಬಳಸೋದ್ರಿಂದ ತುಂಬ ಒಂದು ಒಳ್ಳೆ ಲುಕ್ಕನ್ನು ಕೊಡುತ್ತೆ. ಸೊ ಇದನ್ನು ನಾನು ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿದೆ. ಇದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಯಾರಿಗಾದರೂ ಬೇಕಿತ್ತಂದರೆ ಒಂದು ಸಲ ಚೆಕ್ ಮಾಡಿ ನೋಡಿ. ಡ್ರೆಸ್ಸಿಂಗ್ ಟೇಬಲ್ಗೆ ನಾನು ಒಂದು ಲಾಂಗ್ ಮಿರರನ್ನು ಹಾಕಿಸಿ ಅದರ ರೈಟ್ ಸೈಡಲ್ಲಿ ಬಂದುಬಿಟ್ಟು ಒಂದು 4 ಗ್ಲಾಸ್ ಸೆಲ್ಫ್ಗಳನ್ನು ಕೊಡಿಸಿದ್ದೀನಿ. ಹಾಗೆ ಕೆಳಗಡೆ ಒಂದು ಲಾಂಗ್ ಸೆಲ್ಫನ್ನು ಕೊಡ್ಸೇನೆ. ಸೊ ಅದೆಲ್ಲ ಸ್ವಲ್ಪ ಧೂಳಾಗಿತ್ತು, ಅದನ್ನೆಲ್ಲ ಒರೆಸ್ಬಿಟ್ಟು ಸ್ವಲ್ಪ ಆರ್ಗನೈಸ್ ಮಾಡೋಣ ಅಂತ ಹೇಳಿ ಅದನ್ನು ಕೂಡ ಕ್ಲೀನ್ ಮಾಡ್ಕೋತಾ ಇದ್ದೀನಿ.
ಸೊ ಕೆಳಗಡೆ ಬಂದು ನಾನು ಸ್ಟೋರೇಜ್ ಬಾಕ್ಸ್ ಎಲ್ಲ ಏನೂ ಕೊಟ್ಟಿಲ್ಲ, ಸಿಂಪಲ್ಲಾಗಿ ನಾನು ಇಷ್ಟನ್ನೇ ಮಾಡಿಸ್ಕೊಂಡಿನಿ. ಸೊ ಇದು ಫೈನಲಿ ಆರ್ಗನೈಸ್ ಆದಮೇಲೆ ಹೇಗೆ ಕಾಣುತ್ತೆ ಅಂತ ನೋಡಿ. ಹಾಗೆ ಇವಾಗ ಸ್ಟೋರೇಜ್ಗೋಸ್ಕರ ನಾನು ಸ್ಟೋರೇಜ್ ಬಾಕ್ಸನ್ನು ತೊಗೊಂಡಿದ್ನಲ್ಲ, ಇದು ಬಂದು 6 ಬಾಕ್ಸ್ದು. ಸೊ ಅದರಲ್ಲಿ 3 ಬಾಕ್ಸನ್ನು ನಾನು ಇದ್ರ ಕೆಳಗಡೆ ಇಡೋಣ ಅಂತ ಹೇಳಿಬಿಟ್ಟು ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಸ್ಟೋರೇಜ್ ಬಾಕ್ಸ್ ಕೂಡ ನನಗೆ ಆಗುತ್ತೆ ಅಂತ ಹೇಳಿ. ಈ ಡ್ರೆಸ್ಸಿಂಗ್ ಟೇಬಲ್ಲು ನಿಮಗೆ ಈ ವಿಡಿಯೋದಲ್ಲಿ ನೋಡೋದಕ್ಕೆ ಹೇಗೆ ಕಾಣಿಸ್ತಾ ಇದೆಯಾ ಅದಕ್ಕಿಂತನೂ ಡೈರೆಕ್ಟಾಗಿ ನೋಡೋಕ್ಕೆ ಇನ್ನೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಹಾಗೆ ಬಂದವರೆಲ್ಲರೂ ಕೂಡ ನಾವು ಏನು ಡೋರ್ ಇಡಿಸಿ ಸ್ಟೋರೇಜ್ ಬಾಕ್ಸ್ ಇಡಿಸಿ ಮಾಡಿಸ್ಕೊತೀವಿ ಅದಕ್ಕಿಂತನೂ ಕೂಡ ತುಂಬ ಚೆನ್ನಾಗಿ ಬಂದಿದೆ, ಐಡಿಯಾ ಚೆನ್ನಾಗಿದೆ ಅಂತ ಹೇಳಿ ಬಂದವರೆಲ್ಲರೂ ಕೂಡ ಇಷ್ಟಪಟ್ಟು ಹೊಗಳುತ್ತಾ ಇದ್ರು. ಸೊ ಹಾಗೆ ಇದಕ್ಕೊಂದು ಸ್ಟೂಲನ್ನು ನಾನು ಬೇರೆ ತೊಗೋಬೇಕು, ಬಟ್ ಇವಾಗ ಇದ್ದಂಥ ಸ್ಟೂಲನ್ನೇ ಅರೇಂಜ್ ಮಾಡಿ ಇಟ್ಟಿದ್ದೀನಿ. ಸೊ ಕಲರ್ ಸ್ವಲ್ಪ ಅದಕ್ಕೂ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಅದೇ ಸ್ಟೂಲನ್ನು ಇಟ್ಟಿದ್ದೀನಿ. ಬೇರೆ ಸ್ಟೂಲ್ ತೊಗೊಂಡಾಗ ನಾನು ಯಾವ ಥರದ್ದು ತೊಗೊಂಡೆ ಅಂತ ಅದನ್ನು ಕೂಡ ತೋರಿಸ್ತೀನಿ. ಸೊ ಎಷ್ಟೇ ದುಡ್ಡನ್ನು ಖರ್ಚು ಮಾಡಿ ನಾವು ಹೇಗೆ ರೆಡಿ ಮಾಡಿಸ್ಕೊಂಡ್ರು ಕೂಡ ಅದನ್ನು ಹೇಗೆ ನಾವು ಆರ್ಗನೈಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಅದರ ಅಂದ ಚೆಂದ ಹೆಚ್ಚಾಗುವಂಥದ್ದು. ಸೊ ಹಾಗೆ ನಾನಿಲ್ಲಿ ವಾಷಿಂಗ್ ಮಿಷಿನ್ ಏರಿಯಾದಲ್ಲಿ ಒಂದು ಗ್ಲಾಸನ್ನು ಹಾಕ್ಸಿದ್ದೆ ಅಲ್ಲ, ಅಲ್ಲಿ ನಾನು ಸ್ವಲ್ಪ ಸ್ಟೋರೇಜ್ ಮಾಡೋಣ ಅಂತ ಹೇಳಿ ಅದನ್ನು ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ.
ಬರುತ್ತೆ, ಅದನ್ನು ಬಾತ್ರೂಮನ್ನು ಮಾಡಿಸ್ಬಿಟ್ಟು ಆ ಬಾತ್ರೂಮ್ಗೆ ಒಳಗಡೆಯಿಂದ ಡೋರ್ ಇಡ್ಸಿದ್ದೀವಿ, ರೂಮಿಗೆ ಅಟ್ಯಾಚ್ ಆಗೋ ರೀತಿಯಲ್ಲಿ. ಹಾಗೆ ಉಳಿದಂಥ ಪ್ಲೇಸನ್ನು ನಾನು ಯುಟಿಲಿಟಿ ಏರಿಯಾ ಆಗಿ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ಇಲ್ಲೇ ಮನೆ ಒರೆಸೋಕ್ಕೂ ಕೋಲ್ಗಳೆಲ್ಲನೂ ಒಂದು ಬಟ್ಟೆ ಸ್ಟ್ಯಾಂಡನ್ನು ಅಲ್ಲಿ ಹಾಕಿಸ್ಬಿಟ್ಟು ಅದಕ್ಕೆ ಹಾಕ್ಕೊಂಡಿದ್ದೀನಿ. ಹಾಗೆ ನನಗೆ ಸೋಪು ಬ್ರಷು ಅದೆಲ್ಲ ಇಟ್ಕೊಳ್ಳೋಕ್ಕೆ ಪ್ಲೇಸ್ ಇರಲಿಲ್ಲ, ಅದಕ್ಕೆ ಇಲ್ಲಿಗೆ ಒಂದು ಸೆಲ್ಫನ್ನು ಹಾಕಿಸ್ಕೊಂಡಿದ್ದೀನಿ. ಸೊ ಅವೆಲ್ಲ ಕೆಳಗಡೆನೇ ಇಟ್ಕೊತಾ ಇದ್ದೆ. ಅದಕ್ಕೆ ಅಂತ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಇದ್ದಾಗ ನೀಟಾಗಿ ಆರ್ಗನೈಸ್ ಮಾಡ್ಕೊಬೋದು ಅಂತ ಹೇಳಿ ನಾನು ಅದ್ರ ಪಕ್ಕನೇ ಇಲ್ಲಿ ಒಂದು ಸೆಲ್ಫನ್ನು ಕೂಡ ಹಾಕಿಸ್ಕೊಂಡಿದ್ದೀನಿ. ಸೊ ಇಲ್ಲೇ ನಾನು ಸರ್ಪೆಲ್ಲ ಇಟ್ಕೊತಾ ಇದ್ದೀನಿ. ಹಾಗೆ ನಾನು ಲೈಝಾಲ್ ಕೂಡ ಇಲ್ಲೇ ಇಡ್ತಾ ಇದ್ದೀನಿ, ಏಕೆಂದರೆ ನಾನು ಮನೆ ಒರೆಸೋದಕ್ಕೆ ನೀರನ್ನು ಇಲ್ಲಿ ನಲ್ಲಿಯಿಂದನೇ ತೊಗೊಂಡು ಹೋಗೋದ್ರಿಂದ ಅವಾಗ ಅಲ್ಲೇ ಲೈಝಾಲ್ ಹಾಕ್ಕೊಂಡು ಹೋದರೆ ಆಯಿತು ಅಂತ ಹೇಳಿ ಅದನ್ನು ಕೂಡ ಇಲ್ಲೇ ಇಟ್ಕೊಂಡಿದ್ದೀನಿ. ಹಾಗೆ ಖಾಲಿ ಆಗಿತ್ತು, ಆ ಬಾಟಲ್ಗೆ ನಾನು ನೀರು ತುಂಬಿ ಇಟ್ಕೊಂಡಿದ್ದೀನಿ. ಆ ಗಿಡಕ್ಕೆ ನೀರನ್ನು ಹಾಕಬೇಕಾದ್ರೆ ಎಲೆಗಳಿಗೆಲ್ಲ ಸ್ಪ್ರೇ ಮಾಡಿದ್ರೆ ಆ ಧೂಳೆಲ್ಲ ಹೋಗುತ್ತೆ ಅಂತ ಹೇಳಿ. ಹಾಗೆ ಬ್ರಷು ಸೋಪು ಅದೆಲ್ಲ ಕೂಡ ಇಲ್ಲೇ ಆರ್ಗನೈಸ್ ಮಾಡಿ ಇಟ್ಕೊತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ಗೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.